ಮೇರೆ ಎಲ್ಲರಿಗೂ ನಮಸ್ಕಾರಗಳು. ಸರ್ಕಾರಿ ನೌಕರಿಯನ್ನು ಪಡೆಯುವಂಥ ಪ್ರಯತ್ನ ಮಾಡ್ತಿರುವಂಥ ಎಲ್ಲ ಅಭ್ಯರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಸೊ ಈ ಒಂದು ಸರ್ಕಾರಿ ನೌಕರಿಗೆ ಏನೆಲ್ಲ ವಯೋಮಿತಿ ಇದೆ, ಏನೆಲ್ಲ ಏಜ್ ರೆಸ್ಟ್ರಿಕ್ಷನ್ಸ್ ಇದೆ, ಮ್ಯಾಕ್ಸಿಮಮ್ ಏಜ್ ರೆಸ್ಟ್ರಿಕ್ಷನ್ಸ್ ಇದೆ. ಸೊ ಈ ಒಂದು ವಯೋಮಿತಿಗೆ ಸಂಬಂಧಿಸಿದಂತೆ ಒಂದು ಸಚಿವ ಸಂಪುಟವು ಅತ್ಯಂತ ಪ್ರಮುಖವಾಗಿರುವಂಥ ನಿರ್ಧಾರವನ್ನು ಇಲ್ಲಿ ತೆಗೆದುಕೊಂಡಿದೆ. ಏನಂದರೆ ವಯೋಮಿತಿಯನ್ನು ಹೆಚ್ಚಳಕ್ಕೆ ಒಂದು ಸಮ್ಮತಿಯನ್ನು ನೀಡಿರುವಂಥದ್ದು. ಸೊ ಇಲ್ಲಿ ನೋಡ್ತಾ ಹೋದಾಗ ಏನಿದೆ ಈ ಒಂದು ಡೀಟೇಲ್ ಇನ್ಫಾರ್ಮೇಶನ್ ಅಂದರೆ, ಈ ರಾಜ್ಯ ಸಿವಿಲ್ ಮತ್ತು ಸೇವೆಗಳಲ್ಲಿನ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಏನು ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯನ್ನು 3 ವರ್ಷಗಳಿಗೆ ಹೆಚ್ಚಿಸಲಿಕ್ಕೆ ಒಂದು ಬಾರಿಯ ಕ್ರಮವಾಗಿ 1 ವರ್ಷದ ಅವಧಿಗೆ ಸಡಿಲಿಕೆ ನೀಡಲಿಕ್ಕೆ ಸಚಿವ ಸಂಪುಟ ಸಭೆ ಒಪ್ಪಿಗೆ ನೀಡಿದೆ. ಸೊ ಮೀನಿಂಗ್ ಏನಂದರೆ, ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಏನು ನೇಮಕಾತಿಗಾಗಿ ಅರ್ಜಿಯನ್ನು ಕಾಲ್ ಫಾರ್ ಆಗುತ್ತೆ, ಏನು ನೋಟಿಫಿಕೇಶನ್ ಕರೆಯಲಾಗುತ್ತೆ, ಇದಕ್ಕೆ ಏನು ಗರಿಷ್ಠ ವಯೋಮಿತಿ ಏನಿದೆ, ಗರಿಷ್ಠ ವಯೋಮಿತಿ ಅಂತ ಬಂದಾಗ ಎಕ್ಸಾಂಪಲ್ ಆಗಿ ಶೆಡ್ಯೂಲ್ಡ್ ಕ್ಯಾಸ್ಟ್ SC ಅಂತ ಬಂದಾಗ 40 ವರ್ಷ ಗರಿಷ್ಠ ವಯೋಮಿತಿ. ಸೊ ಈ ಗರಿಷ್ಠ ವಯೋಮಿತಿಗಿಂತ ಹೆಚ್ಚಾಗಿ 3 ವರ್ಷ ಹೆಚ್ಚುವರಿ ವರ್ಷವನ್ನು ಕೊಡಲಾಗುತ್ತೆ. ಅಂದರೆ ಇಲ್ಲಿ ಅಭ್ಯರ್ಥಿ 43 ವರ್ಷ ಇದ್ದರೂ ಕೂಡ ಈ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಎಲಿಜಿಬಿಲಿಟಿಯನ್ನು ಪಡಿತಾನೆ. ಅಂದರೆ ಈಗಾಗಲೇ ಕಳೆದ ಒಂದು ಸಚಿವ ಸಂಪುಟದಲ್ಲಿ 2 ವರ್ಷ ಅವಧಿಯನ್ನು ವಿಸ್ತಾರ ಮಾಡಲಾಗಿತ್ತು. ಅಂದರೆ ಗರಿಷ್ಠ ವಯೋಮಿತಿ ಅಂತ ಏನಿರ್ತದೆ ಕೆಟಗರಿ ವೈಸ್ ಅದಕ್ಕಿಂತ 2 ವರ್ಷ. ಬಟ್ ಈಗ ಏನು ಮಾಡಿದೆ ಸಚಿವ ಸಂಪುಟ ಅಂದರೆ, ಗರಿಷ್ಠ ವಯೋಮಿತಿಗಿಂತ 3 ವರ್ಷ, ಇನ್ನೂ 1 ವರ್ಷ ಹೆಚ್ಚುವರಿಯಾಗಿ ಇಲ್ಲಿ ಏನಾಗಿದೆ ಒಂದು ಅವಧಿಯನ್ನು ಕೊಡಲಾಗಿದೆ. ಸೊ ಈಗೇನಾಗುತ್ತೆ, ಅವಧಿಯನ್ನು ಮೀರಿರುವಂಥ ಅಭ್ಯರ್ಥಿಗಳು ಕೂಡ 1 ವರ್ಷ ಹೆಚ್ಚುವರಿ ಅವಧಿ ಸಿಕ್ಕಿರೋದ್ರಿಂದ ಅವರು ಈಗ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳಿಗೆ ಕಾಲ್ ಫಾರ್ ಆದಾಗ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆಗ್ತದೆ. ಇದೊಂದು ಸಚಿವ ಸಂಪುಟ ವಯೋಮಿತಿಯನ್ನು ಮೀರಿ, ಮತ್ತು ಯಾಕಂದರೆ ಸಾಕಷ್ಟು ವರ್ಷಗಳು ಈ ಒಂದು ಪರೀಕ್ಷೆಗಾಗಿ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ, ತಯಾರಿ ಮಾಡ್ತಾ ಇರ್ತಾರೆ. ಸೊ ವಯೋಮಿತಿ ಮೀರ್ತಾ ಇರುತ್ತೆ ಅಂತ ಒಂದು ಅಭ್ಯರ್ಥಿಗಳಿಗೆ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಇಲ್ಲಿ ಏನಾಗಿತ್ತು ಅಂದರೆ, ರಾಜ್ಯ ಸಿವಿಲ್ ಸೇವೆಗಳ ವಿವಿಧ ಇಲಾಖೆಗಳ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಈಗಾಗಲೇ ಹೊರಡಿಸಲಾಗಿರುವ ಅಧಿಸೂಚನೆಗಳಿಗೆ ಹಾಗೂ ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಗ್ರೂಪ್ ಸಿ ಹುದ್ದೆಗಳಿಗೆ ಮುಂದಿನ 1 ವರ್ಷದಲ್ಲಿ ಹೊರಡಿಸಲಿರುವ ಅಧಿಸೂಚನೆಯಲ್ಲಿ ಈಗಿರುವ ನಿಯಮಗಳ ಮೇಲೆ ಪ್ರವರ್ಗ ಅಭ್ಯರ್ಥಿಗಳಿಗೆ ಒಂದು ಬಾರಿಯನ್ನು ಕೇವಲ 1 ಟೈಮ್, ಪ್ರತಿ ವರ್ಷವೂ ಕೂಡ ಈ ಒಂದು ವಯೋಮಿತಿ ಇನ್ಕ್ರೀಸ್ ಆಗೋದಿಲ್ಲ, ಇದು 1 ಟೈಮ್. ಅದಾದಮೇಲೆ ಮತ್ತೇನು ಗರಿಷ್ಠ ವಯೋಮಿತಿಯನ್ನು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲಿ ಆಗ್ತದೆ. ಇಲ್ಲಿ ಕಾಡ್ತಿರೋದು ಒಂದು ಪ್ರಶ್ನೆ ಏನಂದರೆ, 1 ವರ್ಷ ಹೆಚ್ಚುವರಿ ಅವಧಿಯನ್ನು ಇಲ್ಲಿ ಇನ್ಕ್ರೀಸ್ ಮಾಡಿದ್ದಾರೆ, ಅದು ಸ್ವಾಗತಾರ್ಹ. ಆದರೆ ಆ 1 ವರ್ಷದೊಳಗೆ ಎಷ್ಟು ಗ್ರೂಪ್ ಸಿ ಗ್ರೂಪ್ ಬಿ ಹುದ್ದೆಗಳನ್ನು ಕಾಲ್ ಫಾರ್ ಮಾಡ್ತಾರೆ, ನೋಟಿಫೈ ಮಾಡ್ತಾರೆ, ದಿಸ್ ಈಸ್ ಅ ಬಿಗ್ ಕ್ವಶನ್. ಒಂದು ವೇಳೆ 1 ವರ್ಷದ ಒಳಗಾಗಿ ಅಂಥ ನೇಮಕಾತಿಗಳು ಹೆಚ್ಚಾಗಿ ಕರೀಲಿಲ್ಲ ಅಂದರೆ ಇವು ಕೊಟ್ಟಿರುವಂಥ 1 ವರ್ಷದ ಅವಧಿಯು ಕೂಡ ಅಲ್ಲಿ ಮುಗಿದು ಹೋಗ್ತದೆ. ಸೊ ಬರುವ 1 ವರ್ಷದ ಅವಧಿ ಒಳಗೆ ಸಾಕಷ್ಟು ರಿಕ್ರೂಟ್ಮೆಂಟ್ ಪ್ರೊಸೆಸನ್ನು ಸ್ಟಾರ್ಟ್ ಮಾಡಿದರೆ ಖಂಡಿತವಾಗಿ ಕೂಡ ಈ ಒಂದು ಸಚಿವ ಸಂಪುಟದ ನಿರ್ಧಾರ ಉಪಯೋಗ ಆಗ್ತದೆ ಒಂದು ಅಭ್ಯರ್ಥಿಗಳಿಗೆ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.